ಪ್ರೀತಿಯ ಮಕ್ಕಳೇ, ಇಂದಿನ ವಿಜ್ಞಾನ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಬರುವ ಬೆಳಕು ಎಂಬ ಘಟಕದಲ್ಲಿ ಒಂದು ಸರಳ ಚಟುವಟಿಕೆಯನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಕು ಅನೇಕ ಸ್ವಭಾವಗಳನ್ನು ಒಳಗೊಂಡಿದೆ. ಬೆಳಕು ಒಂದೇ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕು ಪ್ರತಿಫಲನವನ್ನು ಹೊಂದುತ್ತದೆ. ಬೆಳಕು ವಕ್ರೀಭವನವನ್ನು ಕೂಡ ಹೊಂದುತ್ತದೆ. ವಕ್ರೀಭವನ ಅಂದರೆ ಏನು? ವಕ್ರೀಭವನ ಅಂತಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಅಥವಾ ಪಥವನ್ನು ಬದಲಿಸುತ್ತದೆ ಅಥವಾ ಓರೆಯಾಗಿ ಚಲಿಸುತ್ತದೆ. ಈ ಒಂದು ಪ್ರಕ್ರಿಯೆಯನ್ನೇ ನಾವು ಬೆಳಕಿನ ವಕ್ರೀಭವನ ಅಂತ ನಾವು ಕರಿತೀವಿ ಮಕ್ಕಳೇ. ಸೊ ಈ ಒಂದು ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರಳ ಚಟುವಟಿಕೆಯನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ಈ ಒಂದು ಚಟುವಟಿಕೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳೆಂದರೆ ಸ್ವಲ್ಪ ಮಟ್ಟಿಗೆ ನೀರು ತುಂಬಿರ್ತಕ್ಕಂತಹ ಒಂದು ಬೀಕರ್, ಅದೇ ರೀತಿಯಾಗಿ ಇನ್ನೊಂದು ಬೀಕರ್ನಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಪೆನ್ಸಿಲ್ ಹಾಗೂ ಒಂದು ಕಾಯಿನನ್ನು ತಗೊಂಡಿದ್ದೀನಿ. ಈಗ ನೋಡಿ ಮಕ್ಕಳೇ, ನಾನೇನು ಮಾಡ್ತಿದ್ದೀನಿ, ಇದನ್ನು 1ನೇ ಬೀಕರ್ ಅಂತ ತಿಳ್ಕೊಂಡ್ರೆ ಈ 1ನೇ ಬೀಕರ್ಗೆ ಈ ಒಂದು ಪೆನ್ಸಿಲನ್ನು ನಾನು ಇಡ್ತಾ ಇದ್ದೀನಿ. ಗಮನಿಸ್ಬೋದು ನೋಡಿ, ಈಗ ಪೆನ್ಸಿಲ್ ನೇರ ರೇಖೆಯಲ್ಲಿದೆ. ನೀರಿನಲ್ಲಿ ಇಟ್ಟಾಗ ಅದು ಹೇಗೆ ತನ್ನ ಸ್ಥಾನದಲ್ಲಿ ಬದಲಾವಣೆ ಉಂಟಾಗಿರೋ ಹಾಗೆ ಕಾಣುತ್ತೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ಬೋದು. ನೋಡಿ, ಗಮನಿಸ್ತಾ ಇದ್ದೀರಾ ಮಕ್ಕಳೇ? ಸೊ ಇಲ್ಲಿ ಪೆನ್ಸಿಲ್ ಸ್ವಲ್ಪ ಓರೆಯಾಗಿ ಬಾಗಿರುವಂತೆ ನಿಮಗೆ ಕಾಣ್ತಾ ಇದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದರೆ ಬೆಳಕಿನ ಒಂದು ವಕ್ರೀಭವನ. ಅದೇ ರೀತಿಯಾಗಿ ಇನ್ನೊಂದು ಬೀಕರನ್ನು ತಗೊಂಡಿದ್ದೀನಿ, ಅದರಲ್ಲೂ ಕೂಡ ನೀರಿದೆ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಕಾಯಿನನ್ನು ಅಥವಾ ಒಂದು ನಾಣ್ಯವನ್ನು ಈ ನೀರು ತುಂಬಿರ್ತಕ್ಕಂಥ ಗಾಜಿನ ಬೀಕರ್ಗೆ ಹಾಕ್ತಾ ಇದ್ದೀನಿ ಮಕ್ಕಳೇ. ನೋಡ್ಬೋದು. ಸೊ ಏನು ಬದಲಾವಣೆಯನ್ನು ಗಮನಿಸ್ತಾ ಇದ್ದೀರಾ? ನಾಣ್ಯ ಸ್ವಲ್ಪ ಮೇಲಕ್ಕೆ ಬಂದಂತೆ. ನಿಜವಾಗಿ ನಾಣ್ಯದ ಸ್ಥಾನ ಇರ್ತಕ್ಕಂಥದ್ದು ಗಾಜಿನ ಬೀಕರ್ನ ತಳಭಾಗದಲ್ಲಿ. ಆದರೆ ನಮಗೆ ನೋಡೋದಕ್ಕೆ ಹೇಗೆ ಕಾಣ್ತಾ ಇದೆ ಅಂತಂದರೆ ಆ ಒಂದು ನಾಣ್ಯ ಬೀಕರ್ನ ಸ್ವಲ್ಪ ಮೇಲ್ಭಾಗಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಸೊ ಇಲ್ಲಿ ಎ ಬೀಕರ್ನಲ್ಲಿ ಸೀಸದ ಕಡ್ಡಿ ಓರೆಯಾಗಿ ಕಾಣೋದಕ್ಕೂ, ಬಿ ಬೀಕರ್ನಲ್ಲಿ ಈ ಒಂದು ನಾಣ್ಯ ಸ್ವಲ್ಪ ಮೇಲೆ ಎದ್ದು ಬಂದ ರೀತಿ ಕಾಣೋದಕ್ಕೂ, ಇವೆರಡಕ್ಕೂ ಕೂಡ ಮುಖ್ಯ ಕಾರಣ ಅಂತಂದರೆ ಬೆಳಕಿನ ವಕ್ರೀಭವನ. ವಕ್ರೀಭವನ ಅಂತಂದರೆ ಬೆಳಕು ಒಂದು ಪಥ ಅಂದರೆ ಗಾಳಿಯ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಅಥವಾ ಪಥವನ್ನು ಬದಲಾಯಿಸ್ತಾ ಇದೆ ಅನ್ನೋದನ್ನು ನಾವು ಇದ್ರ ಮೂಲಕ ಕಂಡುಕೊಳ್ಬಹುದು. ಧನ್ಯವಾದಗಳು ಮಕ್ಕಳು.